ಡಿಸ್ಟರ್ಬ್ ಆಗ್ಬಿಡ್ತಾರೆ. ನಮಸ್ಕಾರ. ಒಂದೇ ಕ್ರಿಸ್ಟಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನನ್ನ ತವರು ಜಿಲ್ಲೆ ಆಗಿರ್ತಕ್ಕಂಥ ಬಳ್ಳಾರಿಯಲ್ಲಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಒಬ್ಬ ಸಣ್ಣ ಸಜ್ಜನಿಕೆ ರಾಜಕಾರಣಿಯನ್ನು ನಾನು ಮಾತನಾಡಿಸ್ತಾ ಇದ್ದೀನಿ. ಹೂ ಇಸ್ ನನ್ ಅದರ್ ದೆನ್ ರಾಜೀವ್ ಕುಡಿಚಿ. ಬನ್ನಿ ಸರ್, ಫಸ್ಟ್ ಆಫ್ ಆಲ್ ತಮಗೆ ಯೂಟ್ಯೂಬ್ ಚಾನಲ್ ತಮಗೆ ಶುಭವನ್ನು ಕೊಡ್ತಾ ಇದೆ. ಸರ್, ನಾನು ಲೆಟ್ ಅಸ್ ಸ್ಟಾರ್ಟ್ ಅವರ್ ಡಿಸ್ಕಷನ್, ನಾಟ್ ವೇಸ್ಟಿಂಗ್ ದ ಟೈಮ್. ಸರ್, ಕರ್ನಾಟಕ ರಾಜ್ಯ ಸರ್ಕಾರ ಈಗ 3ನೇ ವರ್ಷ ನಡೀತಾ ಇದೆ, 2 ವರ್ಷ ದಾಟ್ತಾ ಇದೆ. ಈ ಕರ್ನಾಟಕ ರಾಜ್ಯ ಸರ್ಕಾರದ ಸಾಧನೆಗೆ 10 ಮಾರ್ಕಿಗೆ ತಾವೆಷ್ಟು ಕೊಡ್ತೀರಿ? 10 ಮಾರ್ಕ್ಸಿಗೆ 0 ಮಾರ್ಕ್ಸ್. ಈ ಸರ್ಕಾರ ಈವನ್ 1 ಮಾರ್ಕ್ ತಗೊಳ್ಳೋದಕ್ಕೆ ಕೂಡ ಅರ್ಹತೆಯನ್ನು ಪಡ್ಕೊಂಡಿದೆ. ಯಾಕೆ? ಮೊದಲನೇದಾಗಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ನಿರಂತರವಾಗಿ 2 ವರ್ಷಗಳವರೆಗೆ ಕೊಟ್ಟಿದೆ. ಎಕನಾಮಿಕ್ಸ್ ಓದೋರಿಗೆ ಗೊತ್ತಿರುತ್ತೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು, ಕ್ಯಾಪಿಟಲ್ ಡೆಫಿಸಿಟ್ ಅಂದ್ರೆ ಏನು, ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು. ಫಿಸಿಕಲ್ ಡೆಫಿಸಿಟ್ ಸಹಜ ಇರೋದು. ರೆವಿನ್ಯೂ ಡೆಫಿಸಿಟ್ ಅಂತ ಹೇಳಿದ್ರೆ ಸರ್ಕಾರವನ್ನ ನಡೆಸೋದಕ್ಕೆ ಸಾಲ ಮಾಡಬೇಕು. ಒಂದು ಕಾಲದಲ್ಲಿ ಕೋವಿಡ್ ನಂತರದಲ್ಲಿ ಕೂಡ ರೆವಿನ್ಯೂ ಸರ್ಪ್ಲಸ್ ಇದ್ದಂತಹ ಬಜೆಟ್, ಸಾಲದ ಪ್ರಮಾಣ ಅತಿ ಹೆಚ್ಚು ಹೋಗಿದೆ. 1 ವರ್ಷದಲ್ಲಿ 1,17,000 ಕೋಟಿ ಸಾಲ ಮಾಡ್ತಾ ಇದೆ. ಮಾಡಿರೋ ಸಾಲ ಯಾವುದಕ್ಕೆ ಬಳಕೆ ಆಗ್ತಾ ಇದೆ ಅಂದ್ರೆ ಸಾಲ ಮಾಡಿ ಸರ್ಕಾರ ನಡೆಸ್ತಾ ಇದೆ. ಅಂದ್ರೆ ಪೆಟ್ರೋಲ್ಗೆ, ಡೀಸೆಲ್ಗೆ ಸ್ಯಾಲರಿ ಕೊಡೋದಕ್ಕೆ ಸಾಲ ಮಾಡುವಂತಹ ಸ್ಥಿತಿ ಬಂದಿದೆ. ಇದು ಒಳ್ಳೆಯ ಸರ್ಕಾರ ನಡೆಸುವಂತಹ ವಿಧಾನ ಅಲ್ಲ. ಎರಡನೇದಾಗಿ SC STಗಳು ಅವರಿಗೆ ತಮ್ಮ ಆದಾಯದ ಮೂಲವನ್ನ ಹುಟ್ಟಿಸ್ಕೊಳ್ಳಿಕ್ಕೆ ಯಾವುದೇ ಯೋಜನೆಗಳು ಇಲ್ಲ, ಎಲ್ಲವನ್ನ 0 ಮಾಡಿಟ್ಟಿದ್ದಾರೆ. SC STಗಳಿಗೆ ನೀವು ಇನ್ಫ್ರಾಸ್ಟ್ರಕ್ಚರ್ನ ಕೊಡಲಿಲ್ಲ ಅಂದ್ರೆ, ಅವರಿಗೆ ಭೂಮಿಯ ಒಡೆತನವನ್ನ ಕೊಡಲಿಲ್ಲ ಅಂದ್ರೆ, ಭೂಮಿಯನ್ನ ಹೊಂದಿರುವಂತವರಿಗೆ ನೀರಾವರಿ ಯೋಜನೆಗಳನ್ನ ಕೊಡಲಿಲ್ಲ ಅಂದ್ರೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಮಾಡುವಂತಹ ಅವಕಾಶವನ್ನು ಸೃಷ್ಟಿ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಹೋಲ್ SC ST ಸಮುದಾಯವನ್ನ ಇನ್ಕ್ಯುಬೇಷನ್ ಅಲ್ಲಿ ತಗೊಂಡೋಗಿರ್ತಾ ಇದ್ದೀರಿ. ಭವಿಷ್ಯ ಏನು SC STಗಳಿಗೆ? ಇದರ ಬಗ್ಗೆ ಒಂದೇ ಒಂದು ಯೋಜನೆಗಳು SC STಗಳಿಗೆ ಆಗಲಿಲ್ಲ. ಮೂರನೇದು, ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು, ಕೇವಲ 1 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ. ನಾನು ಹೇಳಿದ್ದೆ, ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿತ್ತು 1 ವರ್ಷದಲ್ಲಿ ಭರ್ತಿ ಮಾಡ್ತೀವಿ ಅಂತ ಹೇಳಿದ ಈ ಪಕ್ಷ 2.5 ವರ್ಷ ಆದ್ರೂ ಕೂಡ ಉದ್ಯೋಗಗಳನ್ನ ಒಂದೇ ಒಂದು ನೋಟಿಫಿಕೇಶನ್ ಮಾಡಿಲ್ಲ. ಈಗೇನು ಕಾಲ ಆಗ್ತಾ ಇದ್ದಾವೆ ಇವು ಹಿಂದಿನ ಸರ್ಕಾರದಲ್ಲಿ ಫಿನಾನ್ಷಿಯಲ್ ಅಪ್ರೂವಲ್ ತಗೊಂಡಿರುವಂತಹ ಯೋಜನೆಗಳು. ಹಾಗಾಗಿ ಈ ಸರ್ಕಾರ ರೈತರಿಗೆ, ಮಹಿಳಾ ಸಂಘಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಯುವಕರಿಗೆ, SC STಗಳಿಗೆ ಯಾವುದೇ ರೀತಿಯ ಯೋಜನೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಸಾಲದ ಪ್ರಮಾಣ ಮಾತ್ರ ಹೆಚ್ಚಾಗ್ತಾ ಇದೆ, ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ. ಬನ್ನಿ, ಬಹಳ ಕ್ಯಾಟಗಾರಿಕಲ್ ಆಗಿ ಈ ರಾಜ್ಯ ಸರ್ಕಾರಕ್ಕೆ 0 ಮಾರ್ಕ್ ಅನ್ನು ಕೊಡುವುದರಲ್ಲಿ ತಪ್ಪಿಲ್ಲ. ಅಷ್ಟೇ ಅಲ್ಲ, ರಾಜೀವ್ ಕುಡಿಚಿ ಅವರ ಒಂದು ಮನದಾಳದ ಮಾತು ಏನು ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರಕ್ಕೆ ಕೇವಲ ಒಂದೇ ಒಂದು ಮಾರ್ಕ್ಸ್ ಕೂಡ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ತೆಗೆದುಕೊಂಡು ಹೋಗೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲಾದ್ರೂ ಎಡವಿದೆನಾ? ಅದ್ರ ಬಗ್ಗೆ ಇಂದಿಷ್ಟು ರಿಯಾಕ್ಷನ್ ತಗೊಳ್ಳೋಣ.
ಸರ್ ತಾವು ಹೇಳ್ತಾ ಇದ್ರಿ ಅಬ್ಸಲ್ಯೂಟ್ ಆಗಿ ರಾಜ್ಯ ಸರ್ಕಾರದ ವೈಫಲ್ಯ ಐ ಅಗ್ರಿ. ಆದರೆ ಈ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಜನರಿಗೆ ಮುಟ್ಟಿಸೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಎಕ್ಸ್ಟ್ರೀಮ್ಲಿ ಸಕ್ಸಸ್ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಪ್ರಶ್ನೆ ಕೇಳ್ತಾ ಇದೆ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಒಂದು ಅತ್ಯಂತ ಕ್ರಿಯಾಶೀಲ ಪ್ರತಿಪಕ್ಷವಾಗಿ ತನ್ನ ಕೆಲಸವನ್ನ ಸದನದ ಒಳಗೆ ಮತ್ತೆ ಸದನದ ಹೊರಗೆ ಮಾಡ್ತಾನೆ ಬಂದಿದೆ. ಮೊದಲನೇದಾಗಿ ಮುಡಾ ಹಗರಣವನ್ನ ತೆಗೆದುಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ನನಗೆ 70 ಕೋಟಿ ಕೊಟ್ರೆ ನಾನು ಈ ಸೈಟ್ ಅನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ. ಯಾಕಾಗಿ 14 ಸೈಟ್ ಅನ್ನ ಬೇಷರತ್ತಾಗಿ ವಾಪಸ್ ಕೊಟ್ಟರು? ಇವತ್ತು ನಾವು ಬಳ್ಳಾರಿಯಲ್ಲಿ ಕೂತಿದ್ದೀವಿ. SC/ST ಗಳ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣ ಅದನ್ನ ಬಾರು ರೆಸ್ಟೋರೆಂಟ್ಗಳಿಗೆ, ಲುಂಬಿರ್ಗಿನಿ ಕಾರ್ ಖರೀದಿ ಮಾಡೋದಕ್ಕೆ, ಗೋಲ್ಡ್ ಖರೀದಿ ಮಾಡೋದಕ್ಕೆ ಬೇಷರತ್ತಾಗಿ ಲೂಟಿಯನ್ನ ಮಾಡಿದ್ರು, ಕಳ್ಳತನವನ್ನ ಮಾಡಿದ್ರು. ಇದು ಯಾವುದೇ ದೊಡ್ಡ ಅಪರಾಧಕ್ಕೆ ಕಡಿಮೆ ಇಲ್ಲದಂತಹ ಅಪರಾಧ. ಸೊ ಈ ಎರಡು ಪ್ರಕರಣಗಳನ್ನ ಭಾರತೀಯ ಜನತಾ ಪಕ್ಷ ಬಹಳ ಗಟ್ಟಿಯಾಗಿ ತೆಗೆದುಕೊಳ್ತು. ಮುಖ್ಯಮಂತ್ರಿ ಸೈಟನ್ನ ವಾಪಸ್ ಕೊಡುವಂಥದ್ದು ಅಂದ್ರೆ ಇಡೀ ಸರ್ಕಾರ ತನ್ನ ಅಪರಾಧವನ್ನು ಒಪ್ಪಿಕೊಂಡಾಗ ಇದು ಭಾರತೀಯ ಜನತಾ ಪಕ್ಷದ ಗೆಲುವು. ಎರಡನೇದು, ನಾಗೇಂದ್ರ ಅವರು ಸಚಿವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿದ್ರು ಕೂಡ ಅದೇ ನಾಗೇಂದ್ರ ಅವರು ಇದೇ ಕರ್ನಾಟಕ ರಾಜ್ಯದ ಪೊಲೀಸರಿಂದನೇ ಅರೆಸ್ಟ್ ಆಗಿ ಜೈಲಿಗೆ ಹೋಗಬೇಕಾಯಿತು, ರಾಜೀನಾಮೆ ಕೊಡಬೇಕು. ಇನ್ನು ಬಹಳಷ್ಟು ಪೆಟ್ರೋಲ್ ಬೆಲೆಯನ್ನ ಏರಿಸಿದಾಗ, ಹಾಲಿನ ಬೆಲೆಯನ್ನ ಏರಿಸಿದಾಗ ಹೋರಾಟವನ್ನ ಮಾಡ್ತಾನೆ ಬಂದಿದೆ. ಎಲ್ಲಿಯವರೆಗೆ ಅಂದ್ರೆ ಗರ್ಭಿಣಿ ತಾಯಂದಿರ, ಬಾಣಂತಿಯರ ಸಾವು ಎಲ್ಲಿಯವರೆಗೆ ಪ್ರಕರಣ ಬೆಳಕಿಗೆ ಬಂತು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದ ಹೋರಾಟದಿಂದ. ಸೊ ಇಷ್ಟೆಲ್ಲ ಹೋರಾಟಗಳ ಮಧ್ಯದಲ್ಲಿ ಕರ್ನಾಟಕ ಸರ್ಕಾರ ದುಡ್ಡು ಕೊಟ್ಟು ಅಡ್ವರ್ಟೈಸ್ ಮಾಡ್ಕೊಳ್ತಾ ಇದೆ. ನೀವು ಗಮನಿಸಿರ್ಬೇಕು, ಬಹುತೇಕ ಸದನದಲ್ಲಿ ಬಜೆಟ್ ಅನ್ನ ಮಂಡಿಸಿದ ಮೇಲೆ ಯಾರು ಆರ್ಥಿಕ ಸಚಿವರಾಗಿರ್ತಾರೆ ಅವರು ಉತ್ತರವನ್ನ ಕೊಡಬೇಕು. ಬಜೆಟ್ ಫೈನಾನ್ಸ್ ಮಿನಿಸ್ಟರ್ ಜವಾಬ್ದಾರಿ ಇರುವಂತವರು ಉತ್ತರವನ್ನ ಕೊಡಬೇಕು ಬಜೆಟ್ ಬಗ್ಗೆ. ಆದ್ರೆ ಈ ಸರ್ಕಾರ ತನ್ನ ಬಜೆಟ್ ನ ಯೋಜನೆಗಳನ್ನ ಹೇಳ್ಕೊಡೋದಕ್ಕೆ ಅಡ್ವರ್ಟೈಸ್ ಕೊಡಬೇಕಾಯ್ತು. ಬಹುತೇಕ ಇಡೀ ದೇಶದ ಇತಿಹಾಸದಲ್ಲಿ ಒಂದು ಬಜೆಟ್ ಬಗ್ಗೆ ಸ್ಪಾನ್ಸರ್ಡ್ ಆಡ್ ಕೊಟ್ಟಂತಹ ಅಪಕೀರ್ತಿ ಈ ಸರ್ಕಾರಕ್ಕೆ ಇದೆ. ಸೊ ಹಂತ ಹಂತದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನು ಭೀಮಾ ನದಿ ನೆರೆ ಹಾವಳಿ ಬಂತು, ಅತಿವೃಷ್ಟಿ ಆಯಿತು, ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಇಳಿದ ಮೇಲೆ ಅವರು ಪರಿಹಾರವನ್ನ ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದ್ರು. ಇನ್ನೂ ಕೂಡ ಕೊಟ್ಟಿಲ್ಲ. ಈ ರೀತಿಯ ತಪ್ಪುಗಳನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಎಲ್ಲ ಜನ ಮುಗಿಲಿಕ್ಕೆ ಶುರು ಮಾಡಿದ ಮೇಲೆ ಈ ಸರ್ಕಾರ ಎಷ್ಟು ದಪ್ಪ ಚರ್ಮದ್ದು ಅಂದ್ರೆ ಆ ಬಯೋಕಾನ್ ಉದ್ಯಮಿಗೆ ನಿಮ್ಮ ದುಡ್ಡಿಂದ ನೀವೇ ತುಂಬಿ ಅಂತ ಹೇಳಿ ಹೇಳ್ಕೊಳ್ಳೋ ಮಟ್ಟಕ್ಕೆ ಈ ಸರ್ಕಾರ ಬಂದು ನಿಂತಿದೆ. ಅಂದ್ರೆ ಈ ಸರ್ಕಾರ ದಪ್ಪ ಚರ್ಮ. ಎರಡನೇದು, ಜಾಹೀರಾತಿನ ಮೂಲಕ ತನ್ನ ಹುಳುಕನ್ನು ಮುಚ್ಚಿಕೊಳ್ಳುವಂತಹ ಸರ್ಕಾರ. ಅದರ ಮಧ್ಯದಲ್ಲಿ ಜನರಿಗೆ ಗೊತ್ತಾಗಿದೆ ಭಾರತೀಯ ಜನತಾ ಪಕ್ಷದ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಎಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಹಿಂದೆ ಬಿದ್ದಿಲ್ಲ. ಆದ್ರೆ ಜನ ಇನ್ನೂ 2.5 ವರ್ಷ ಇದೆ. ಹಾಗಾಗಿ ಒಂದೇ ಸರಿ ಆಕ್ರೋಶವನ್ನ ಹೊರ ಹಾಕಿದರೆ ಈಗಿನ ಸರ್ಕಾರ ಸುಳ್ಳು ಕೇಸು ದಾಖಲು ಮಾಡಿ ಅರೆಸ್ಟ್ ಮಾಡುವಂಥದ್ದು, ಕೋರ್ಟಿಗೆ ಕಳಿಸುವಂಥದ್ದು ಮಾಡ್ತಾ ಇದೆ ಅಂತ ಹೇಳಿ ಜನಸಾಮಾನ್ಯರು ತಾಳ್ಮೆಯಿಂದ ಇದ್ದಾರೆ. ಸೊ ಒಂದು ಸಾರಿ ಜನಾಕ್ರೋಶ ಅದು ತಿರುಗಿಬಿತ್ತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರ ಪೆಟ್ಟಿದೆ. ಬನ್ನಿ, ಅಬ್ಸಲ್ಯೂಟ್ ಆಗಿ ಈ ರಾಜ್ಯ ಸರ್ಕಾರ ಬ್ಯಾಂಕ್ರಪ್ಟಸಿ ಆಗಿದೆ. ಸರ್ಕಾರದ ಖಜಾನೆ ಖಾಲಿ ಆಗಿದೆ. SC/STಗಳಿಗೆ ಕೊಡ್ತಕ್ಕಂತಹ ಯಾವುದೇ ಅನುದಾನ ಕೂಡ ಕೊಡಲಾರದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ,
ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿ ಕೂಡ ಇವ್ರ ಹತ್ರ ದುಡ್ಡಿಲ್ಲ. ಈ ವರ್ಷ 1 ಲಕ್ಷಕ್ಕೂ ಮೇಲ್ಪಟ್ಟು ಸಾಲವನ್ನು ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರವನ್ನು ಸಾಲಕ್ಕೆ ದೂಕಿರ್ತಕ್ಕಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಸರ್, ಇತ್ತೀಚಿನ ದಿನಗಳಲ್ಲಿ RSS ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ RSS ಸಂಘ ಪರಿವಾರದ ಸುದ್ದಿ. ಆದರೆ ಈ ಸಂಘ ಪರಿವಾರದ ವಿರುದ್ಧನೇ ಒಬ್ಬ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲಿಲ್ಲದ ಒಂದು ಆರೋಪಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ತಮ್ಮ ಪಾರ್ಟಿಯ ಸ್ಟ್ಯಾಂಡ್ ಏನು ಸರ್? ಮೊದಲನೇದಾಗಿ ಪಾಪ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ತಿಳುವಳಿಕೆ ಇಲ್ಲ. ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂದರೆ ಅದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಅಥವಾ ಅನುಭವಕ್ಕೆ ತಂದುಕೊಂಡಿರ್ಬೇಕು. ಇವರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವೂ ಮಾಡಿಲ್ಲ, ಅನುಭವಕ್ಕೆ ತಂದುಕೊಳ್ಳೋ ಪ್ರಯತ್ನವೂ ಮಾಡಿಲ್ಲ. ಕೇವಲ ತನ್ನ ಅಸ್ತಿತ್ವಕ್ಕಾಗಿ ಏನೋ ಒಂದು ಭ್ರಮೆಯನ್ನ ಹುಟ್ಟಿಸಿ ಆ ಭಯದ ಲಾಭವನ್ನು ಪಡ್ಕೋಬಹುದು ಅನ್ನುವಂತಹ ಭ್ರಮೆಯಲ್ಲಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಿಡಿ, ಅದು ಸಂಘ ಏನು ಕೆಲಸ ಮಾಡುತ್ತೆ ಅನ್ನೋದು ಅದನ್ನ ಆ ವಂಶ ಪಾರಂಪರ್ಯ ಇಲ್ಲದೆ ಸಂಘ 100 ವರ್ಷದವರೆಗೆ ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂದರೆ ಅದರ ಸಿದ್ಧಾಂತ ಅಷ್ಟು ಗಟ್ಟಿ ಇರೋದಕ್ಕೆ ಅದು ಪ್ರಿಯಾಂಕಾ ಖರ್ಗೆಗೆ ಅರ್ಥ ಆಗಲ್ಲ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೂ ಹೋಗಲ್ಲ. ಪ್ರಿಯಾಂಕಾ ಖರ್ಗೆ ಸಚಿವರಾಗಿ ರಾಜ್ಯಕ್ಕೆ ಅವರ ಕೊಡುಗೆ ಏನು, ಸಚಿವರಾಗಿ ತಮ್ಮ ಜಿಲ್ಲೆಗೆ ಏನು ಕೊಡುಗೆ? ಸ್ವಾತಂತ್ರ್ಯ ಬಂದಾಗಿನಿಂದ ಬಹುತೇಕ ಖರ್ಗೆ ಕುಟುಂಬದ ಅಧಿಪತ್ಯದಲ್ಲಿ ಕಲಬುರಗಿ ಇದೆ. ಎಜುಕೇಶನ್ ನಲ್ಲಿ ಯಾವ ಸ್ಥಾನದಲ್ಲಿದೆ? ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಯಾವ ಸ್ಥಾನದಲ್ಲಿದೆ? ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾವ ಸ್ಥಾನದಲ್ಲಿದೆ? ಅತಿ ಹೆಚ್ಚು ಜೀವನೋಪಾಯಕ್ಕೆ ಗುಳೆ ಹೋಗುವಂತವ್ರು ಯಾರು? ಯಾವ ಜಿಲ್ಲೆ? ಕಲಬುರಗಿ ಜಿಲ್ಲೆ. 10th ನಲ್ಲಿ ರಿಸಲ್ಟ್ ನಲ್ಲಿ 0 ಇರುವಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆ. PUC ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿರುವಂತದ್ದು. ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೂ ಚೆನ್ನಾಗಿದೆಯಾ? ಅದು ಇಲ್ಲ. ಮೂಲಭೂತ ಸೌಲಭ್ಯಗಳು ಇದಾವ? ಅವು ಇಲ್ಲ. ಇವುಗಳನ್ನ ತಮ್ಮ ಜಿಲ್ಲೆಗೆ ಕೊಡ್ಲಿಕ್ಕೆ ಆಗದೇ ಇರೋದು ದೇಶಕ್ಕೆ ಸಲಹೆ ಕೊಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆಗೆ ಒಂದು ಗಾದೆ ಇದೆ, ತನ್ನ ತಟ್ಟೆಯಲ್ಲಿ ಹೆಣ ಬಿದ್ದಿದೆ, ಬೇರೆಯವರ ತಟ್ಟೆಯಲ್ಲಿ ನೊಣ ಬಿದ್ದಿರೋದು ನೋಡಬೇಡಿ ಅಂತ. ಆದ್ರೆ ಪ್ರಿಯಾಂಕಾ ಖರ್ಗೆ ಬಹಳ ಚೆನ್ನಾಗಿ ಗೊತ್ತು ತನ್ನ ತಟ್ಟೆಯಲ್ಲಿ ಹೆಣ ಬಿದ್ದಿದೆ ಅಂತ, ಬೇರೆಯವ್ರ ತಟ್ಟೆಯಲ್ಲಿ ಏನೂ ಬಿದ್ದಿಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅವರ ಗಮನ ಬೇರೆ ಕಡೆ ಸೆಳೆದು ಅವರ ತಟ್ಟೆಗೆ ಕೈ ಹಾಕುವ ಗುಣ ಪ್ರಿಯಾಂಕಾ ಖರ್ಗೆ. ಸರ್, ಕೊನೆಯದಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗೂಗಲ್ ಇನ್ವೆಸ್ಟ್ಮೆಂಟ್ ಭಾರತದಲ್ಲೇ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಆ ಗೂಗಲ್ ಇನ್ವೆಸ್ಟ್ಮೆಂಟ್ 1.35 ಲಕ್ಷ ಕೋಟಿ ಕರ್ನಾಟಕ ಬೆಂಗಳೂರಿಂದ ಅದು ಆಂಧ್ರ ಪ್ರದೇಶ ಹೊರಟೋಯ್ತು. ಇದರಲ್ಲಿ ಫೇಲ್ಯೂರ್ ಆದ್ರ ಇವರು ನಿರುದ್ಯೋಗದ ಬಗ್ಗೆ, ದೇಶದ ನಿರುದ್ಯೋಗದ ಬಗ್ಗೆ ಮಾತನಾಡ್ತಾರೆ. ಆದರೆ ಇತ್ತೀಚೆಗೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಎಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಹರಿದು ಬರ್ತಾ ಇದೆ, FDI, ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಬಳಕೆ ಆಗ್ತಾ ಇದೆ, ಇನ್ವೆಸ್ಟ್ ಆಗ್ತಾ ಇದೆ ಅನ್ನೋದು ನೋಡಬೇಕು. ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಯಿತು ಅಂದರೆ ಉದ್ಯೋಗ ಸೃಷ್ಟಿ ಮಾಡದೆ ಡೆವಲಪ್ ಆಗಲ್ಲ. ಟೊಯೋಟಾ ಹೋಯಿತು, AI ಹೋಯಿತು, ಬಹಳಷ್ಟು ಕಂಪನಿಗಳು ಕರ್ನಾಟಕದಿಂದ ಮುಚ್ಕೊಂಡು ಹೋಗ್ತಿದ್ದಾವೆ. ಇರುವಂತಹ IT ಕಂಪನಿಗಳು ಕೂಡ ನಾವು ಕೂಡ ಹೋಗಬೇಕು ಅನ್ನೋ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವರ ಯೋಗ್ಯತೆಗೆ 2.5 ವರ್ಷದಲ್ಲಿ ಒಂದೇ ಒಂದು ಸರ್ಕಾರಿ ಹುದ್ದೆಗೆ ಕಾನ್ಫರ್ಮ್ ಮಾಡೋದಕ್ಕೆ ಇವರಿಗಾಗಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟಿಫಿಕೇಶನ್ ಆಡಳಿತ ಪದ್ಧತಿ ಗೊತ್ತಿದ್ದವರಿಗೆ ಇದು ಅರ್ಥ ಆಗುತ್ತೆ. ನೋಟಿಫಿಕೇಶನ್ ಆಗಬೇಕು ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅವೆಲ್ಲ BJP ಸರ್ಕಾರದಲ್ಲಿ ಆಗಿರುವಂಥದ್ದು ಈಗ ಕಾಲ ಆಗ್ತಾ ಇದೆ.
ಇವರ ಅವಧಿಯಲ್ಲಿ ಯಾವ ನೋಟಿಫಿಕೇಶನ್ ಆಗಿದೆ? ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ. ಇದನ್ನು ಮತ್ತೊಮ್ಮೆ ಒತ್ತಿ ಹೇಳ್ತೇನೆ. ಸೊ ಇಲ್ಲಿ ಪ್ರತಿಯೊಂದಕ್ಕೆ ಭ್ರಷ್ಟಾಚಾರ ಹೆಚ್ಚಾಗಿದೆ. ವಿಶೇಷವಾಗಿ KIDBI ಲ್ಯಾಂಡ್ ಪಡ್ಕೊಳ್ಬೇಕು ಅಂದ್ರೆ ನೀವು ಲಂಚವನ್ನ ಕೊಡಬೇಕು, ಅಪ್ರೂವಲ್ ತಗೊಳ್ಬೇಕು ಅಂದ್ರೆ ಲಂಚವನ್ನ ಕೊಡಬೇಕು, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ತಗೊಳ್ಬೇಕು ಅಂದ್ರೆ ಲಂಚವನ್ನ ಕೊಡಬೇಕು. ಅದ್ರ ಜೊತೆಗೆ ಪಕ್ಕದ ರಾಜ್ಯದಲ್ಲಿ ಕಡಿಮೆ ಪರ್ ಯೂನಿಟ್ ಕಡಿಮೆ ರೇಟ್ ಇರುವಾಗ ಈ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಸೆಸ್ ಹಾಕಿರೋದ್ರಿಂದ ಹೆಚ್ಚಾಗಿದೆ. ಸೆಸ್ ಯಾರಿಗೆ ಹೋಗುತ್ತೆ? 100% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ರಾಜ್ಯ ಸರ್ಕಾರ ಹಾಕಿರುವ ಸೆಸ್ ನಿಂದಾಗಿ ಪಕ್ಕದ ರಾಜ್ಯಕ್ಕಿಂತ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಕಾಸ್ಟ್ಲಿ ಇದೆ. ಎರಡನೇದಾಗಿ ಪರ್ ಯೂನಿಟ್ ಪಕ್ಕದ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಪರ್ ಯೂನಿಟ್ 3 ರಿಂದ 3.5 ರೂಪಾಯಿ ವ್ಯತ್ಯಾಸ ಇದೆ. ಯಾವ ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ? ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ಡೆವಲಪ್ ಯಾರು ಮಾಡ್ಕೊಂಡಿದ್ರು ಅಂಥವ್ರು ಕೂಡ ಈ ವಾತಾವರಣದಲ್ಲಿ ಇಂಡಸ್ಟ್ರಿ ಬೆಳೆಸಿದ್ರೆ ಕೊಲಾಪ್ಸ್ ಆಗ್ತೀವಿ ಅಂತೇಳಿ ಹೊರಗಡೆ ಹೋಗ್ತಿದ್ದಾರೆ. ಹಾಗಾಗಿ ಒಂದು ಇಂಡಸ್ಟ್ರಿ ರಾಜ್ಯದಿಂದ ಹೊರಗೆ ಹೋಗ್ತಾ ಇದೆ ಅಂದ್ರೆ ಅದರ ಹಿಂದೆ ಕಾರಣಗಳು ಏನೇನಿರ್ತವೆ ಅಂತ ಹೇಳಿದ್ರೆ, ಒಂದು ಲಾ ಅಂಡ್ ಆರ್ಡರ್ ಸರಿ ಇಲ್ಲ, ಎರಡನೇದು ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ, ಮೂರನೇದು ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಹೇಳಿ, ನಾಲ್ಕನೇದು ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಹೇಳಿ. ಇದು ಒಂದು ಇಂಡಸ್ಟ್ರಿ ಹೋಗುವಂಥದ್ದಲ್ಲ. ಒಂದು ಇಂಡಸ್ಟ್ರಿ ಇಲ್ಲಿಂದ ಕಾಲ್ಕಿತ್ತು ಹೋದ್ರೆ ಬರಬೇಕಾದಂತಹ 100 ಇಂಡಸ್ಟ್ರಿಗಳು ಮುಖವನ್ನು ತಿರುಗಿಸ್ಕೊಳ್ತವೆ. ಒಂದು ರಾಜ್ಯವನ್ನ 10 ವರ್ಷ ಹಿಂದಕ್ಕೆ ನೋಡಿದ ಹಾಗೆ ಬರೀ ಒಂದೇ ಇಂಡಸ್ಟ್ರಿ ರಾಜ್ಯದಿಂದ ಹೊರಗೋದ. ಹಾಗಾಗಿ SM ಕೃಷ್ಣ ಅವರನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಸಾಮಾನ್ಯ RB ದೇಶಪಾಂಡೆ ಅವರು ನಿರಂತರವಾಗಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇತ್ತು. ಆ ಸಮಯದಲ್ಲಿ ಇಂಡಸ್ಟ್ರಿಗಳು ಹೇಗೆ ಬರ್ತಿದ್ವು, ಇವತ್ತು ಇದೇ ಸರ್ಕಾರದಿಂದ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ಇವರು ಜಾತ್ರೆ ಮಾಡ್ಕೊಂಡು ಹೋಗುವ ರೀತಿಯ ಆಡಳಿತ ನಡೆಸ್ತಾ ಇದ್ದಾರೆ. ಬಿಟ್ರೆ ಮುಂದಿನ ತಲೆಮಾರಿಗೆ ಈ ರಾಜ್ಯವನ್ನ ಕಟ್ಟಬೇಕು ಅನ್ನುವ ದೃಷ್ಟಿಕೋನ ಒಬ್ಬ ಸಚಿವನಿಗೂ ಕೂಡ ಕಾಂಗ್ರೆಸ್ನಲ್ಲಿ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಈ ಬುರ್ಡೆ ಗ್ಯಾಂಗ್ ಇದೆ, ಈ ಧರ್ಮಸ್ಥಳದ ಎಪಿಸೋಡ್ ಬುರ್ಡೆ ಗ್ಯಾಂಗ್, ಈ ಕಾಟಾಚಾರಕ್ಕೆ ಏನಾದರೂ SIT ಮಾಡಿದ್ರ? ಒಂದು ರಿಸಲ್ಟೇ ಬರ್ತಾ ಇಲ್ಲ. ಇದರಿಂದ ರಾಜ್ಯ ಸರ್ಕಾರದ ಷಡ್ಯಂತ್ರ ಇದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅನೇಕ ಸಂದರ್ಭಗಳಲ್ಲಿ ಕೂಡ ಹೇಳ್ಕೊಂಡಿದೆ. ನಿಜಕ್ಕೂ ಕೂಡ ಈಗ ನೋಡ್ತಾ ಇದ್ರೆ SIT ತನ್ನ ಕೆಲಸವನ್ನು ಏನ್ ಮಾಡಬೇಕಾಗಿತ್ತು ಅದು ಮಾಡಿಲ್ಲ. ಕೇವಲ ಬುರ್ಡೆ ಮ್ಯಾನ್ ಚಿನ್ನಯ್ಯನ ಮಾತ್ರ ಅಕ್ಯೂಸ್ಡ್ ಮಾಡಿಬಿಟ್ಟು ಮಿಕ್ಕಿದವರೆಲ್ಲರನ್ನು ಕೂಡ ಹಾಗೆ ಬಿಟ್ಟಿದೆ. ಇದ್ರ ಹಿಂದೆ ರಾಜ್ಯ ಸರ್ಕಾರದ ಏನಾದ್ರು ತಂತ್ರ ಕುತಂತ್ರ ಏನಾದ್ರು ಎದ್ದು ಕಾಣಿಸ್ತಾ ಇದೆ? ಮೊದಲನೇದಾಗಿ ಈ ಆಡಳಿತ, ಕಾಂಗ್ರೆಸ್ ಆಡಳಿತದ ಸರ್ಕಾರ ಈ ನೆಲದ ಅಸ್ಮಿತೆಯ ಮೇಲೆ ಬಹಳ ದೊಡ್ಡ ದಾಳಿಯನ್ನ ಮಾಡಿದೆ. ಈ ನೆಲದ ಅಸ್ಮಿತೆಯನ್ನ ಒಡೆದು ಹಾಕಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಷಡ್ಯಂತ್ರ, ಕಾಂಗ್ರೆಸ್ಸಿನ ರಕ್ತಗತವಾಗಿ ಇರುವಂತಹ ಧೋರಣೆ. ಸೊ ಜಾತಿಗಳನ್ನ ಒಡೆಯುವಂಥದ್ದು, ಧರ್ಮದ ಆಧಾರದಲ್ಲಿ ಒಡೆಯುವಂಥದ್ದು, ಇದು ನಿರಂತರವಾಗಿ ನಡೀತಾ ಇದೆ. ತುಷ್ಟೀಕರಣ. ಎರಡನೇದು ತುಷ್ಟೀಕರಣ ಅತಿಯಾಗಿ ಮಾಡುವಂಥದ್ದು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಟಾರ್ಗೆಟ್ ಮಾಡುವಂಥದ್ದು. ಇದರಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದು ಅದರ ಹಿಂದೆ ಬಹಳ ದೊಡ್ಡ ಕುತಂತ್ರ ಇದೆ. ಸೊ ಒಬ್ಬ ಮನುಷ್ಯ ಬೊರಡೆಯನ್ನ ತಂದು ಇಡ್ತಾನೆ ಅಂದ ತಕ್ಷಣ ಅದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿ ಮಾಡುವಂತಹ ಇನ್ವೆಸ್ಟಿಗೇಷನ್ ಏನು, ಅದನ್ನ ಹೇಗೆ ಎಕ್ಸಾಮ್ ಮಾಡಿದ್ರೆ ಇದು CRPCಯ ವಯೋಲೇಷನ್, ನಿನಗೆ ಎಕ್ಸಾಮ್ ಮಾಡಲಿಕ್ಕೆ ಅಧಿಕಾರ ಯಾರು ಕೊಟ್ಟರು, ಆಮೇಲೆ ಫಸ್ಟ್ ಎಕ್ಸಾಮ್ ಮಾಡಿದ ಸ್ಥಳದ ಪಂಚನಾಮೆ ಇದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ ಮಿನಿಮಮ್ ಕಾಮನ್ ಸೆನ್ಸ್, ಇದು ಬೇಸಿಕ್ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್. ಆದ್ರೆ ಇದಕ್ಕೆ SIT ಮಾಡಿದ್ರು, ಅವನು ಹೇಳಿದ ಕಡೆ JCB ತಗೊಂಡು ಹಂಗೆ ಶುರು ಮಾಡಿದ್ರು. ದುರದೃಷ್ಟವಶ
ಅಲ್ಲಿ ಸಿಕ್ಕಿರೋ ಬೋನ್ ಯಾವುದೋ ಒಂದು ಹೆಣ್ಣು ಮಗಳದ್ದಾಗಿದ್ದರೆ ಯಾವ ರೀತಿಯ ನರೇಟಿವ್ ಅನ್ನ ಸೆಟ್ ಮಾಡ್ತಿದ್ರು? ಬರೀ ಒಂದು ಹೆಣ್ಣು ಮಗಳದ್ದಾಗಿದ್ದರೆ ಅದು ವಯಸ್ಸೆಷ್ಟೇ ಆಗಿರಲಿ, ಅದು ಯಾರದೇ ಅದು ಯಾವುದೋ ರೀತಿ ಸಹಜ ಸಾವೇ ಆಗಿರಲಿ, ಬಟ್ ಬರೀ ಒಂದು ಹೆಣ್ಣಿನ ಬೋನ್ ಸಿಕ್ಕಿದ್ರೆ ಇವತ್ತು ದೇಶಾದ್ಯಂತ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಅದು ಪೀಕಿಗೆ ತಗೊಂಡಿತ್ತು. ಅಂದ್ರೆ ಇವರ ದುರುದ್ದೇಶ ಇದ್ದಿದ್ದೇ ಅದು. ಸೊ ನಿಸರ್ಗದ ಸಂಕಲ್ಪ ಇವರ ಷಡ್ಯಂತ್ರ ಈಡೇರಲಿಲ್ಲ. ಈಗ ಎಲ್ಲ ಮಾಧ್ಯಮಗಳು ಜನರು ಇವರ ಸರ್ಕಾರದ ವಿರುದ್ಧ ತಿರುಗಿಬಿದ್ದಾಗ ಕೊನೆಗೆ ಹರಕೆಯ ಕುರಿ ಮಾಡ್ತಾರಲ್ಲ, ಹಾಗೆ ಒಬ್ಬ ವ್ಯಕ್ತಿಯನ್ನ ಚಿನ್ನಯ್ಯನನ್ನ ಹರಕೆಯ ಕುರಿ ಮಾಡಿದ್ದಾರೆ. ಚಿನ್ನಯ್ಯನ ಹಿಂದೆ ಇದ್ದಂತಹ ಬ್ರೈನ್ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಪ್ರೊಡ್ಯೂಸರ್ ಅದನ್ನ ಎಲ್ಲಿ ಪ್ಲಾನ್ ಮಾಡಿದ್ರು. ಇವರು ಕರ್ನಾಟಕವನ್ನ ಬಿಟ್ಟು ಹೊರ ರಾಜ್ಯಗಳಿಗೆ ಎಷ್ಟು ಸಾರಿ ಭೇಟಿ ಕೊಟ್ಟಿದ್ದಾರೆ, ಯಾವ ಮುಖಂಡರ ಜೊತೆಗೆ ಪ್ಲಾನ್ ಮಾಡಿದ್ದಾರೆ, ಇವರಿಗೆ ಯೋಚನೆಯನ್ನ ಈ ಆಲೋಚನೆಯನ್ನ ಕೊಟ್ಟವರು ಯಾರು? ಇವರೆಲ್ಲರೂ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇಂಥ ಕೆಲಸವನ್ನ ಮಾಡೋದು ಬಿಟ್ಟು ನಾನು ಅದನ್ನ ಬ್ಯಾನ್ ಮಾಡ್ತೀನಿ ಇದನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗೋನಿಗೆ ಇಂಥವೆಲ್ಲ ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ವಾ? ಹಾಗಾಗಿ ಈ ಸರ್ಕಾರ ನಿಜಕ್ಕೂ ಈ ರಾಜ್ಯದ ದುರದೃಷ್ಟ. ಬಹುತೇಕ ಕರ್ನಾಟಕದ ಜನ ಇದನ್ನ ಬಹಳ ಹತ್ತಿರದಿಂದ ಮುಂದಿನ ತಲೆಮಾರು ಬಗ್ಗೆ ಯೋಚನೆ ಮಾಡುವಂತಹ ಸಮುದಾಯ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಈ ರೀತಿಯ ಧೋರಣೆ ಇರುವಂತಹ ರಾಜಕಾರಣಿಗಳು ಅವತ್ತು ಯಾವುದೇ ಪಕ್ಷದಲ್ಲಿ ಅಂಥವರಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ನಾನು ಒಬ್ಬ ರಾಜಕಾರಣಿ ಅನ್ನೋದಲ್ಲ, ಒಬ್ಬ ಜನಸಾಮಾನ್ಯನಾಗಿ ಈ ಮಾತನಾಡಿ. ಬನ್ನಿ, ಇದು ರಾಜೀವ್ ಕುಡ್ಚಿ ಎಕ್ಸ್ MLA ಫ್ರಮ್ ಭಾರತೀಯ ಜನತಾ ಪಾರ್ಟಿ ಅವರ ಮತದಾನದ ಮಾತು. ಸ್ಪಷ್ಟವಾಗಿ ಈ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ರಾಜ್ಯ ಸರ್ಕಾರಕ್ಕೆ ರಾಜ್ಯಭಾರ ಮಾಡುವ ಯಾವುದೇ ನೈತಿಕತೆ ಇಲ್ಲ. ಅಷ್ಟೇ ಅಲ್ಲ, ಎಲ್ಲದರಲ್ಲಿ ಕೂಡ ಭ್ರಷ್ಟಾಚಾರದಲ್ಲಿ ಟಾಪ್ ಇದೆ, ಇಂಡಸ್ಟ್ರಿಗಳನ್ನು ತುಳಿಯೋದ್ರಲ್ಲಿ ಟಾಪ್ ಇದೆ, SC STಗಳನ್ನು ತುಳಿಯೋದ್ರಲ್ಲಿ ಟಾಪ್ ಇದೆ, ಭ್ರಷ್ಟಾಚಾರ ಮುಡ ಆಗಿರ್ಬೋದು, SC STಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ದುರುಪಯೋಗದಲ್ಲಿ ಮಾತ್ರ ಇವರು ಟಾಪ್ ಇದ್ದಾರೆ, ಅಭಿವೃದ್ಧಿಯಲ್ಲಿ 0 ಇದ್ದಾರೆ. ಹೀಗಾಗಿ ನನ್ನ 10 ಮಾರ್ಕ್ಗೆ ಇವ್ರಿಗೆ ಕೊಡ್ತಕ್ಕಂಥ ಅಂಕೆ 0 0 0 ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.